ಕರ್ತನಲ್ಲಿ ಪ್ರೀತಿಯ ಆಸರೆ ಟಿವಿ ವೀಕ್ಷಕರೆಲ್ಲರಿಗೂ 7 ಸಭೆಗಳು ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತವೆ. ಪ್ರೀತಿಯ ದೇವಜನರೇ, ಈ ಕಾರ್ಯಕ್ರಮದ ಮೂಲಕವಾಗಿ ಅನೇಕ ಸಂಚಿಕೆಗಳಾಗಿ ಪ್ರಕಟಣೆ ಪುಸ್ತಕದಲ್ಲಿ ಬರೆಯಲ್ಪಟ್ಟ 7 ಸಭೆಗಳ ಕುರಿತಾಗಿ ವಿಸ್ತಾರವಾದ ಒಂದು ಕಲಿವಿಕೆ ಈ ಕಾರ್ಯಕ್ರಮದಲ್ಲಿ ನಾವು ಮಾಡ್ತಾ ಇದ್ದೇವೆ. ನಾನು ನೆನೆಸ್ತೇನೆ, ಈ ಕಾರ್ಯಕ್ರಮದ ಮೂಲಕವಾಗಿ ಅನೇಕರು ಆಶೀರ್ವದಿಸಲ್ಪಟ್ಟದ್ದು ಮಾತ್ರವಲ್ಲ, ತಮ್ಮ ಜೀವಿತವನ್ನು ವಾಕ್ಯದ ಮುಂದೆ ತಗ್ಗಿಸಿಕೊಂಡು ಕ್ರಮಪಡಿಸಿದರೆ ಎಂಬುದಾಗಿ ನಾನು ನೆನೆಸ್ಕೊಳ್ತೇವೆ. ಕಳೆದ ಸಂಚಿಕೆಯಲ್ಲಿ ಎಫೆಸದ ಕುರಿತಾಗಿ ನಾವು ಕಲಿತಿರುವಾಗ ಅನೇಕ ವಿಷಯಗಳನ್ನು ನಮ್ಗೆ ಕಲೀಲಿಕ್ಕೆ ಸಾಧ್ಯವಿತ್ತು. ಆದಿ ಸಭೆಯಲ್ಲಿ, ಎಫೆಸ ಸಭೆಯಲ್ಲಿದ್ದಂಥ ಕೆಲವೊಂದು ಗುಣಗಳು, ಕೆಲವೊಂದು ಕೃತ್ಯಗಳು, ಕೆಲವೊಂದು ಕಾರ್ಯಗಳ ಕುರಿತಾಗಿ ಸೇವಕರು ನಮಗೆ ವಿಸ್ತಾರವಾಗಿ ತಿಳಿಯಪಡಿಸಿದರು. ಇವತ್ತು ಆ ಎಫೆಸ ಸಭೆಯ ಕುರಿತಾಗಿ ಇನ್ನು ಅನೇಕ ವಿಷಯಗಳನ್ನು ನಾವು ಕಲೀಲಿಕ್ಕಿದ್ದೇವೆ. ನಮ್ಮದಲ್ಲಿ ಕಲಿಸಿಕೊಡುವುದಕ್ಕಾಗಿ DGM ಬೇತೇಲ್ ಸಭೆಯ ಹಿರಿಯ ಸೇವಕರಾಗಿರುವಂಥ ಮತ್ತು ಆಸರೆ ಟಿವಿಯ ಸಂಸ್ಥಾಪಕರಾಗಿರುವ ಪಾಸ್ಟರ್ ಸುನಿಲ್ ಜಾನ್ ದೇಸೋಜ್ ಅವರಿದ್ದಾರೆ. ಯೇಸು ನಾಮದಲ್ಲಿ ಅವರನ್ನ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸೋಣ. ಪಾಸ್ಟರ್ ಪ್ರೈಸ್ ದಿ ಲಾರ್ಡ್. ಪಾಸ್ಟರ್, ಕಳೆದ ಸಂಚಿಕೆಗಳಿಂದ ನಾವು ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯದ ಎಫೆಸ ಸಭೆಗಳ ಕುರಿತಾಗಿ ನೀವು ನಮಗೆ ತಿಳಿಯಪಡಿಸ್ತಾ ಇದ್ದೀರಿ. ಅದರಲ್ಲಿ ಮುಖ್ಯವಾಗಿ ನಾವು 6 ಗುಣಗಳು, ಆದಿ ಸಭೆಯಲ್ಲಿ ಇದ್ದಂಥ ಗುಣಗಳನ್ನು ನಾವು ನೋಡಿದ್ದೇವೆ. ಅದರ ನಂತರ 4 ಮತ್ತು 5ನೇ ವಾಕ್ಯದ ಅದನ್ನು ನಾನು ಓದ್ತೇನೆ, ಅದನ್ನು ನಮಗೆ ವಿವರಿಸಬಹುದು? ಖಂಡಿತ. ಆದರೆ ಮೊದಲು ನಿನಗಿದ್ದ ಪ್ರೀತಿಯನ್ನು ನೀನು ಬಿಟ್ಟು ಬಿಟ್ಟಿದ್ದಿ ಎಂದು ನಾನು ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ಆದದರಿಂದ ನೀನು ಎಲ್ಲಿಂದ ಬಿದ್ದಿದ್ದೀಯೋ ಅದನ್ನು ನಿನ್ನ ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗಿಕೋ. ನೀನು ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನು ಮಾಡು. ನೀನು ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋದರೆ ನಾನು ಬಂದು ನಿನ್ನ ದೀಪಸ್ತಂಭವನ್ನು ಅದರ ಸ್ಥಳದಿಂದ ತೆಗೆದು ಹಾಕುವೆನು. ಇಲ್ಲಿ ದೇವರು ಅಂದರೆ ಆ 2 ಮತ್ತು 3ನೇ ವಾಕ್ಯ ಓದುವಾಗ ಆ ಒಂದು ಎಫೆಸ ಸಭೆಯಲ್ಲಿದ್ದಂಥ ಒಂದು 6 ಸಂಗತಿಗಳ ಕುರಿತಾಗಿ ದೇವರವರಿಗೆ ಹೇಳ್ತಾ ಇದ್ದಾನೆ, ಅಂದರೆ ಪ್ರೋತ್ಸಾಹಿಸ್ತಾ ಇದ್ದಾನೆ. ಯಾವುದಂದರೆ 2ನೇ ವಾಕ್ಯ ಓದೋದು, ನಿನ್ನ ಕೃತ್ಯಗಳನ್ನು ಪ್ರಯಾಸ ಬಲ್ಲೆನು, ತಾಳ್ಮೆಯನ್ನು ಬಲ್ಲೆನು, ಮಾತ್ರವಲ್ಲದೆ ನೀ ದುಷ್ಟರನ್ನು ಸಹಿಸಲಾರಿ, ಅಪೊಸ್ತಲರಲ್ಲದಿದ್ದರೂ ತಮ್ಮನ್ನು ಅಪೊಸ್ತಲರನ್ನು ಹೇಳಿಕೊಳ್ಳುವವರನ್ನು ನೀನು ಪರೀಕ್ಷಿಸಿ ಅವರನ್ನು ಸುಳ್ಳುಗಾರರೆಂದು ಕಂಡುಕೊಂಡು. 6ನೇದಾಗಿ, ನೀನು ತಾಳ್ಮೆ ಉಳ್ಳವನಾಗಿ ನನ್ನ ಹೆಸರಿನ ನಿಮಿತ್ತ ಬಾಧೆಯನ್ನು ಸೇರಿಸಿಕೊಂಡು ಬೇಸರಗೊಳ್ಳಲಿಲ್ಲ, ಇದನ್ನೆಲ್ಲ ಬಲ್ಲೆನು. ಅಂದರೆ 6 ಇದ್ದಂಥ ಒಂದು ಒಳ್ಳೆಯ ಒಂದು ಗುಣಗಳು ಈಗ ಇಲ್ಲ. ಈಗ ಇಲ್ಲದಿರುವುದಕ್ಕಾಗಿ ದೇವರು ಆ ಸಭೆಗೆ ಮಾನಸಾಂತರ ಪಡುವುದಕ್ಕಾಗಿ, ದೇವರ ಕಡೆ ತಿರುಗುವುದಕ್ಕಾಗಿ ಕರೆ ಕೊಡ್ತಾ ಇದ್ದಾನೆ. ಯಾಕಂದರೆ 5ನೇ ವಾಕ್ಯದ ಓದ್ತೇವೆ ನಾವು. 5ನೇ ವಾಕ್ಯ, ನೀನು ಮೊದಲನೇದಾಗಿ ಮೊದಲ ಪ್ರೀತಿಗೆ ತಿರುಗಬೇಕು. ಮೊದಲ ಪ್ರೀತಿ ಬಿಟ್ಟು ಬಿಟ್ಟಿದೆ ಅಂತ ದೇವರು ಹೇಳ್ತಿದ್ದಾನೆ. 5ನೇ ವಾಕ್ಯಕ್ಕೆ ನಾವು ಬರುವಾಗ, ಮೊದಲು ಮಾಡುತ್ತಿದ್ದಂಥ ಕೃತ್ಯಗಳನ್ನು ಮಾಡುವಂಥ ದೇವರು ಹೇಳ್ತಾರೆ. ಅದು ಮೊದಲ ಕೃತ್ಯ ಈಗ ಇಲ್ಲ. ಮೊದಲ ದೇವರ ಮೇಲಿದ್ದಂಥ ಪ್ರೀತಿ ಇಲ್ಲ. 2ನೇದಾಗಿ ಕೃತ್ಯಗಳಲ್ಲಿಲ್ಲ. ಈಗ ದೇವರು ಆ ಸಭೆಗೆ ಮಾನಸಾಂತರ ಪಡಲಿಕ್ಕೆ ಅದು ಕರೆಯುವಂಥದ್ದನ್ನು ಅಲ್ಲಿ ಈ ಒಂದು ವಾಕ್ಯದ ಮೂಲಕ ನಾವು ತಿಳ್ಕೊಳ್ತಾ ಇದ್ದೇವೆ. ಇದು ಸಭೆಗಿರುವಂಥ ಒಂದು ಸಂದೇಶ ಮತ್ತು ಒಬ್ಬ ವೈಯಕ್ತಿಕ ವಿಶ್ವಾಸಿಗಿರುವಂಥ ಒಂದು ಸಂದೇಶ ಕೂಡ ಇದರಲ್ಲಿ ಅಡಕವಾಗಿದೆ. ಅದು ಚೆಂದ ತಿಳ್ಕೊಬೇಕು. ಅನೇಕರು ರಕ್ಷಣೆ ಹೊಂದಿದ್ದ ಆರಂಭದಲ್ಲಿ ಭಯಂಕರ ವೈರಾಗ್ಯ, ದೇವರಿಗೋಸ್ಕರ ವೈರಾಗ್ಯವಾಗಿ ನಿಲ್ತಾರೆ. ಎಷ್ಟೇ ಹೋರಾಟ ಬಂದರೆ, ಎಷ್ಟು ಹಿಂಸೆ ಬರಲಿ, ಕಷ್ಟಗಳು ಬರಲಿ, ನೋವುಗಳು ಬರಲಿ, ಅವರು ಬಿಟ್ಟುಕೊಡಲ್ಲ. ನಂಬಿಕೆ ದೃಢವಾಗಿ ಅವರು ನಿಲ್ತಾರೆ. ಮಾತ್ರವಲ್ಲ, ಸ್ವಾರ್ಥ ಸೇವೆ ಮಾಡಲಿಕ್ಕೆ ಏನೆಲ್ಲ ಆಸಕ್ತಿ, ಅಷ್ಟೆಲ್ಲ ಪ್ರಯಾಸ ಪಡ್ತಾರೆ. ಹಗಲು ರಾತ್ರಿ ಎಂಬುದಾಗಿಲ್ಲ, ನಿದ್ರೆ ತ್ಯಾಗ ಮಾಡ್ತಾರೆ, ಮತ್ತು ಸಮಯವನ್ನು ಅವರು ತೆಗೆದುಕೊಳ್ತಾರೆ, ತಮ್ಮ ಹಣವನ್ನು ಅವರು ವೆಚ್ಚ ಮಾಡ್ತಾರೆ ಸ್ವಾರ್ಥ ಸೇವೆಗೋಸ್ಕರವಾಗಿ. ಅನೇಕ ವಿಧವಾದಂಥ ಪ್ರಯಾಸಗಳನ್ನು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಬಿಡುವಿಲ್ಲದೆ ಒಂದು ಮಾಡುವಂಥ ಒಂದು ಸೇವೆ, ಸ್ವಾರ್ಥ ಸೇವೆ. ಅನೇಕರಿಗೆ ಸಾಕ್ಷಿ ಹೇಳಬೇಕು ಮತ್ತು ಆತ್ಮದಲ್ಲಿ ಒಂದು ಭಾರ ಇರ್ತದೆ ಒಳಗಡೆ. ಅಂದರೆ ನಾನು ರಕ್ಷಣೆ ಹೊಂದಿದ್ದೇನೆ, ಸತ್ಯ ತಿಳ್ಕೊಂಡಿದ್ದೇನೆ, ನನ್ನ ಕುಟುಂಬದ ರಕ್ಷಣೆ ಹೊಂದಬೇಕು, ನನ್ನ ಸ್ನೇಹಿತರ ರಕ್ಷಣೆ ಹೊಂದಬೇಕು, ನನ್ನ ನೆರೆಕೆರೆಯವರ ರಕ್ಷಣೆ ಹೊಂದಬೇಕು, ನನ್ನ ಊರಿನವರ ರಕ್ಷಣೆ ಹೊಂದಬೇಕು, ನನ್ನ ಬಂಧು ಬಳಗದವ್ರ ರಕ್ಷಣೆ ಹೊಂದಬೇಕೆಂಬಂಥ ಆ ಭಾರ ಅವರಲ್ಲಿ ಇರುವ ನಿಮಿತ್ತ ತುಂಬ ಪ್ರಯಾಸ ಪಡ್ತಾರೆ. ಅವರು ಸೇವೆಯಲ್ಲಿ ತುಂಬ ಪ್ರಯಾಸ ಪಡ್ತಾರೆ. ಒಳ್ಳೊಳ್ಳೆ ಕೃತ್ಯಗಳಿರ್ತದೆ ಅವರಲ್ಲಿ. ದಾನ ಧರ್ಮ ಮಾಡುವಂಥದ್ದು, ಅನಾಥಾಶ್ರಮಗಳಿಗೆ ಭೇಟಿ ಮಾಡುವಂಥದ್ದು, ಆಸ್ಪತ್ರೆಗಳಿಗೆ ಭೇಟಿ ಮಾಡುವಂಥದ್ದು, ಅನೇಕ ಬಡವರಿಗೆ ಕೊಡುವಂಥ ತಮ್ಮಲ್ಲಿರುವಂಥದ್ದನ್ನು, ಒಂದು ರೀತಿಯ ಒಂದು ಪ್ರೀತಿಯನ್ನು ಬೇರೆಯವರಿಗೆ ತೋರಿಸುವಂಥದ್ದು, ಒಳ್ಳೊಳ್ಳೆ ಕೃತ್ಯಗಳು ಕೂಡ ಅವರಲ್ಲಿ ಇರ್ತದೆ. ಬೇರೆ ಸೇವೆಗಳಿಗೆ ಕೊಡುವಂಥದ್ದು, ಬೇರೆ ಮಿಷನರಿ ಸೇವೆಗಳಿಗೆ ಕೊಡುವಂಥದ್ದು, ಇದೆಲ್ಲ ಅನೇಕ ವಿಧವಾದ ಕೃತ್ಯಗಳು ಅವರಲ್ಲಿ ಇರ್ತದೆ.
ಅದು ಮಾತ್ರ ದುಷ್ಟರನ್ನು ಸಹಿಸುವುದಿಲ್ಲ. ದುಷ್ಟರಂದರೆ ದೇವರನ್ನು ಅಲಕ್ಷ್ಯ ಮಾಡುವ ಜನಾಂಗ. ಕೀರ್ತನೆ 9:17 ನಾವು ಓಡ್ತೇವೆ. ಯಾರೆಲ್ಲ ಸಭೆ ಒಳಗಿರುವವರೇ ಅವರು ಏನಾಗಿದೆ, ದೇವರನ್ನು ಅಲಕ್ಷ್ಯ ಮಾಡೋದು. ಅಂದರೆ ಆರಾಧನೆಯ ದಿವಸದಲ್ಲಿ ಆರಾಧನೆಗೆ ಮಹತ್ವ ಕೊಡದೆ ತಮ್ಮ ಸ್ವಂತ ಕೆಲಸಗಳಿಗಾಗಿ ಹೋಗುವುದು, ತಮ್ಮ ವ್ಯವಹಾರಗಳಿಗೆ ಬಿಸ್ನೆಸ್ಗಳಿಗೆ ಹೋಗುವಂಥದ್ದು ಅದೆಲ್ಲ ಇರ್ತದೆ. ಅನೇಕ ಸಲ ಪಾಪದಲ್ಲಿ ಜೀವನ ಮಾಡುವಂಥದ್ದು, ಒಂದು ಒಳ್ಳೆಯ ಸಾಕ್ಷಿ ಇಲ್ಲ, ಇನ್ನೊಬ್ಬರಿಗೆ ಒಳ್ಳೆಯ ಮಾದರಿ ಇಲ್ಲ ಅಂತ ಒಂದು ಸಂಗತಿಗಳು. ಅಲ್ಲೇ ಈ ಸಭೆಯಲ್ಲಿ ಕ್ವಾಲಿಟಿ ಏನಂದರೆ ದುಷ್ಟರನ್ನು ಅವರು ಸಹಿಸ್ತಾ ಇರಲಿಲ್ಲ. ಭಯಂಕರ ಅಯ್ಯೋ ದೇವರ ನಾಮೇ ದೂಷಣ ಆಗ್ತಾ ಇದೆಯಲ್ಲ, ದೇವರ ಮೇಲೆ ಅಂದರೆ ಒಂದು ತಪ್ಪಾದ ಒಂದು ಮನೋಭಾವ ದೇವರ ಮಕ್ಕಳ ಮೇಲೆ ಬರ್ತದಲ್ಲ, ಒಂದು ದುಷ್ಟರನ್ನವರು ಸಹಿಸ್ತಾ ಇಲ್ಲ. ಅದು ಮಾತ್ರವಲ್ಲದೆ ದೇವರ ನಾಮದ ಮಹಿಮೆಗೋಸ್ಕರ ಅವರು ತಾಳ್ಮೆಯಿಂದೆಲ್ಲ ಸಹಿಸುತ್ತಿದ್ದರು. ಅಂಥ ಒಂದು ತಾಳ್ಮೆ ಆ ಒಂದು ಸಭೆಗಿತ್ತು. ಅನೇಕರಲ್ಲಿ ಇರ್ತದೆ, ಸಹಿಸ್ತಾರೆ, ಕಷ್ಟ ಅವರು ಅನುಭವಿಸ್ತಾರೆ, ಹಿಂಸೆ ಅನುಭವಿಸ್ತಾರೆ. ಅವರು ಎಷ್ಟೋ ಜನ ಇದ್ದಾರೆ ತಮ್ಮ ಪ್ರಾಪರ್ಟಿಗಳನ್ನು ಕಳ್ಕೊಂಡವರು ರಕ್ಷಣೆ ಹೊಂದ ನಿಮಿತ್ತವಾಗಿ ಅವರಿಗೆ ಪ್ರಾಪರ್ಟಿಗಳಲ್ಲಿ ಪಾಲು ತೆಗೆದುಕೊಡೋದಿಲ್ಲ. ನನ್ನ ಮೊನ್ನೆ ದಿವಸ ಒಂದು ಸಹೋದರಿ ಹತ್ರ ಮಾತಾಡುವಾಗ ಅವರನ್ನು ಯೇಸು ಸ್ವಾಮಿಯನ್ನು ಅಂಗೀಕಾರ ಮಾಡಿದ ನಿಮಿತ್ತ ಮನೆಯಿಂದ ಹೊರಗೆ ಹಾಕಿದ್ದು ಮಾತ್ರವಲ್ಲ, ಅವರ ಹೆಸರನ್ನೇ ರೇಷನ್ ಕಾರ್ಡಿಂದ ತೆಗೆದು ಹಾಕಿಬಿಟ್ಟಿದ್ದಾರೆ. ಆದರೂ ಆ ಸಹೋದರಿ ನಂಬಿಕೆಯಲ್ಲಿ ದೇವರಿಗೋಸ್ಕರ ನಂಬಿಕೆಗೆ ದೃಢವಾಗಿ ನಿಂತಿದ್ದಾರೆ. ಸತ್ಯ ಅರಿತುಕೊಂಡು ಅವರು ದೃಢವಾಗಿ ಅವರು ನಿಂತುಕೊಂಡಿದ್ದಾರೆ. ಎಷ್ಟೋ ಸಂಗತಿಗಳು, ನಾವು ಎಷ್ಟೋ ಉದಾಹರಣೆಗಳು, ಸಾಕ್ಷಿಗಳನ್ನು ಲೋಕದಲ್ಲಿ ನಾವು ನೋಡ್ತೇವೆ, ಅನೇಕ ವಿಶ್ವಾಸಗಳ ಜೀವಿತದಲ್ಲಿ ನೋಡ್ತೇವೆ. ಅದು ಇಷ್ಟೆಲ್ಲ ತ್ಯಾಗ ಕೂಡ ಮಾಡಿ ಇಷ್ಟೆಲ್ಲ ಇದ್ದುಕೊಂಡು ಕೊನೆಗೆ ಬರುತ್ತಾ ಅವರು ಸುರಕ್ಷಿತ ವಲಯಕ್ಕೆ ಬಂದು ಬಿಡ್ತಾರೆ. ರಕ್ಷಣೆ ಹೊಂದಕ್ಕೆ ಮುಂಚೆ ಕಷ್ಟಗಳಿರ್ತದೆ, ಬಡತನ ಇರ್ತದೆ, ಇಕ್ಕಟ್ಟು ಇರ್ತದೆ, ಕೊರತೆಗಳಿರ್ತದೆ. ದೇವರು ಇವರನ್ನು ಆಶೀರ್ವಾದ ಮಾಡ್ತಾನೆ. ಕರ್ತನಲ್ಲಿ ಯಾರೆಲ್ಲ ಬರ್ತಾರೆ ಅವರ ಪರಿಸ್ಥಿತಿಗಳನ್ನು ದೇವರು ಆಶೀರ್ವಾದ ಮಾಡ್ತಾರೆ. ದುಸ್ಥಿತಿಗಳನ್ನು ಹೋಗಲಾಡಿಸ್ತಾನೆ ದೇವರು. ಅವರಿಗೆ ಹಣ ಬರಲಿಕ್ಕೆ ಆರಂಭವಾಗುತ್ತದೆ, ಕೆಲವು ವಾಹನಗಳು ಬರಲಿಕ್ಕೆ ಆರಂಭವಾಗ್ತದೆ, ಅನೇಕರಿಗೆ ಪ್ರಾಪರ್ಟಿ ಬರಲಿಕ್ಕೆ ಆರಂಭವಾಗ್ತದೆ. ಕೊನೆಗೆ ಏನಾಗ್ತದೆ, ಹಂತವಾಗಿ ಇವೆಲ್ಲ ದೇವರ ಮೇಲಿರುವ ಪ್ರೀತಿ ಕುಗ್ಗಿ ಹೋಗ್ತದೆ. ಪ್ರಾರ್ಥನೆ ಜೀವಿತ ಕುಂಠಿತಾಗ್ತದೆ. ಬಿಸಿ ಏನು ಕೇಳಿದ್ರು ಬಿಸಿ, ಕೆಲಸದಲ್ಲಿ ಬಿಸಿ, ಬಿಸ್ನೆಸ್ಸಲ್ಲಿ ಬಿಸಿ, ಲೋಕದ ವ್ಯವಹಾರಗಳಲ್ಲಿ ಬಿಸಿ ಅಂತ ದೇವರೊಟ್ಟಿಗೆ ಸಮಯ ಕಳೀಲಿಕ್ಕೆ ಅವರಿಗೆ ಸಮಯ ಇಲ್ಲ, ಪ್ರಾರ್ಥನೆ ಮಾಡಲಿಕ್ಕೆ ಸಮಯ ಇಲ್ಲ, ದೇವರ ವಾಕ್ಯ ಓದಲಿಕ್ಕೆ ಸಮಯ ಇಲ್ಲ, ಸಭೆಗೆ ಬರಲಿಕ್ಕೆ ಸಮಯ ಇಲ್ಲ, ಆರಾಧನೆ ಬರಲಿಕ್ಕೆ ಅವರಿಗೆ ಸಮಯ ಇಲ್ಲ, ಸ್ವಾರ್ಥ ಸಾರಲಿಕ್ಕೆ ಸಮಯ ಇಲ್ಲ, ಸೇವೆಗೆ ಅವರಿಗೆ ಸಮಯ ಇಲ್ಲ. ಕಾರಣ ಲೋಕದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಸೈತಾನನ ತಂತ್ರ ಇದು. ಅದಕ್ಕೆ 2 ಕೊರಿಂಥೀಯರು 2:11 ಹೇಳ್ತದೆ, ಸೈತಾನನ ಕುತಂತ್ರಗಳನ್ನು ಅರಿಯದವರೆಲ್ಲವಲ್ಲ, ಅವನು ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದಂತ ವಾಕ್ಯ ಹೇಳ್ತದೆ. ಅವನ ಕುಯುಕ್ತಿಗಳನ್ನು ದೇವರ ಮಕ್ಕಳು ತಿಳಿದವರಾಗಿದ್ದಾರೆ. ಯಾವ ರೀತಿ ಅವನು ವಂಚಿಸ್ತಾನೆ ದೇವಜನರನ್ನು, ಅವರ ನಂಬಿಕೆಯನ್ನು ನಷ್ಟಪಡಿಸ್ತಾನೆ, ಕ್ರಿಸ್ತನ ಪ್ರೀತಿಯಿಂದ ಅಗಲಿಸ್ತಾನೆ, ಅದೆಲ್ಲ ದೇವಜನರಿಗೆ ಸರಿಯಾಗಿ ಗೊತ್ತಿರಬೇಕು. ಇದು ಸೈತಾನನ ತಂತ್ರ ಅಂತ ನೋಡಿ. ಅವಳು ಅವತ್ತು ಸೈತಾನನ ತಂತ್ರ ಅರಿತುಕೊಳ್ಳಲಿಲ್ಲ. ಎದೆನ್ ತೋಟದಲ್ಲಿ ಆದಾಮ ಅವರು ಅದು ಅರಿತುಕೊಳ್ಳದೆ ಅವರು ಬೀಳ್ತಾ ಇರಲಿಲ್ಲ. ಸೈತಾನನು ಬೆಳಕಿನ ದೂತನ ವೇಷ ಹಾಕಿ ಬರ್ತಾರೆ. 2 ಕೊರಿಂಥೀಯರು 11:14 ವಾಕ್ಯ ಹೇಳ್ತದೆ, ಬೆಳಕಿನ ದೂತನ ಹಾಗೆ ವೇಷ ಹಾಕೊಂಡು ಅವನು ಬರ್ತಾನೆ. ಅವನು ತಂತ್ರ ಅವನದೊಂದು. ಅಂದರೆ ನಮ್ಮನ್ನು ಕೆಲಸದಲ್ಲಿ ಬ್ಯುಸಿ ಮಾಡೋದು, ಬಿಸ್ನೆಸ್ಸಲ್ಲಿ ಬ್ಯುಸಿ ಮಾಡೋದು, ಹಣ ಸಂಪಾದನೆಗೆ ಪ್ರಾಧಾನ್ಯತೆ ಕೊಡುವಂಥದ್ದು. ಹಣ ಸಂಪಾದನೆ ಖಂಡಿತ ಬೇಕು. ಈ ಲೋಕದಲ್ಲಿರುವಾಗ ನಮಗೆ ಹಣ ಬೇಕು. ನಮಗೋಸ್ಕರ, ನಮ್ಮ ಮಕ್ಕಳಿಗೋಸ್ಕರ, ಮಕ್ಕಳ ಭವಿಷ್ಯಕ್ಕಾಗಿ ಈ ಲೋಕ ಜೀವನ ಮಾಡಲಿಕ್ಕೆ ಹಣ ಖಂಡಿತವಾಗಬೇಕು. ಆದರೆ ದೇವರಿಗಿಂತ ಹೆಚ್ಚು ನಾವು ಅದಕ್ಕೆ ಪ್ರಾಧಾನ್ಯತೆ ನಾವು ಕೊಡಬಾರ್ದು. ಯಾವಾಗ ಬೇಕಾದರೂ ನಾವು ಈ ಲೋಕವನ್ನು ಬಿಟ್ಟು ಹೋಗಬೇಕಾಗ್ತದೆ. ಅದು ಯಾವಾಗ ಅಂತ ಹೇಳಲಿಕ್ಕಾಗಲ್ಲ. ಆವಾಗ ನಾವು ಸಂಪಾದನೆ ಮಾಡಿದ ಎಲ್ಲವನ್ನು ಒಂದು ದಿವಸ ಇಲ್ಲಿ ಬಿಟ್ಟು ಹೋಗಬೇಕು. ದೇವರಿಗಾಗಿ ಏನು ಸಂಪಾದನೆ ಮಾಡಿದ್ದೇವೆ ಅದು ಕೊನೆಯವರೆಗೆ ನಿಲ್ಲುವಂಥದ್ದಾಗಿದೆ. ಅದಕ್ಕೆ ನಮಗೆ ನಿಜವಾದ ಗಂಟು ಮತ್ತೆ 6:19-21 ಪ್ರಕಾರ ಅದು ಪರಲೋಕದಲ್ಲಿದೆ. ಮತ್ತೆ 6:24 ಹೇಳ್ತದೆ, ಇಬ್ಬರು ಯಜಮಾನರ ಸೇವೆ ಒಬ್ಬನ್ನು ಮಾಡಲಿಕ್ಕೆ ಆಗಲ್ಲ. ಹಣದ ಸೇವೆಯು ದೇವರ ಸೇವೆ ಮಾಡಲಿಕ್ಕೆ ಆಗುವುದಿಲ್ಲ. ಒಬ್ಬರನ್ನು ತಿರಸ್ಕಾರ ಮಾಡಲೇಬೇಕಂತ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅನೇಕರ ನೋಡಿ, ದೇವರು ಇಸ್ರೇಲ್ ಜನರು ಐಗುಪ್ತ ದೇಶದಲ್ಲಿದ್ದಾಗ ಅವರು ದಾಸತ್ವದಲ್ಲಿದ್ದರು. ಅವ್ರು ಅಳ್ತಿದ್ರು, ದೇವರಿಗೂ ಮೊರೆ ಇಟ್ಟರು. ಎಷ್ಟೋ ವರ್ಷಗಳವರೆಗೆ ದೇವರನ್ನು ನೋಡಿ ಮೊರೆ ಇಟ್ಟರು, ದೇವರೇ ಬಿಡುಗಡೆ ಮಾಡು, ದೇವರೇ ಬಿಡುಗಡೆ ಮಾಡು, ಇದು ದಾಸೋಹ ಆಗ್ತಾ ಇಲ್ಲ. ವಿಮೋಚಕರ 2ನೇ ಅಧ್ಯಾಯ 23-24 ವಾಕ್ಯ, ಎಕ್ಸೋಡಸ್ ಚಾಪ್ಟರ್ 2 23-24 ವಾಕ್ಯದಲ್ಲಿ ಓದ್ತೇವೆ ನಾವು. ದೇವರು ನೋಡಿ ಮೊರೆ ಇಟ್ಟರು. ದೇವರವರ ಮೊರೆ ಕೇಳಿದ.
ಮೋಶೆಯನ್ನು ಎಬ್ಬಿಸಿದ, ಆರೋನನ್ನು ದೇವರು ಎಬ್ಬಿಸಿದ, ಅವರಿಗೆ ಬಿಡುಗಡೆ ಕೊಟ್ಟ. ಯಾವಾಗ ಅವರು 7 ಜನಾಂಗಗಳನ್ನು 31 ಅರಸುಗಳನ್ನು ಜಯಿಸಿ ಅನೇಕ ಮರುಭೂಮಿಯ ಒಂದು ಪ್ರಯಾಣದಲ್ಲಿ ದೇವರು ಅವರಿಗೂ ಅನೇಕ ಅದ್ಭುತಗಳನ್ನು ಮಾಡಿದ. ಬಟ್ಟೆಯ ಕುರಿತಾದ ಅದ್ಭುತ, ಅವರಿಗೆ ಊಟದ ಅದ್ಭುತ, ನೀರಿನ ಅದ್ಭುತ, ನೀರು ಬೇಕಾದಾಗ ನೀರು ಬಂಡೆಯಿಂದ ಕೊಟ್ಟ, ಮಾಂಸ ಬೇಕಾದಾಗ ದೇವರು ಲವಕಗಳನ್ನು ತರಿಸಿದ, ಆಹಾರ ಬೇಕಾದಾಗ ಮನ್ನ ದೇವರು ಕೊಟ್ಟ, ಅನೇಕ ಅದ್ಭುತಗಳನ್ನು ಮಾಡುತ್ತಾ ಯೆರಿಕೋವಿನ ಮೇಲೆ ಒಂದು ಜಯ, ಯೋರ್ದಾನ್ ಮೇಲೆ ಜಯ, ಕೆಂಪು ಸಮುದ್ರ ಎಲ್ಲವನ್ನು ಅದ್ಭುತ ಮಾಡುತ್ತಾ ಕಾನಾನ್ ದೇಶಕ್ಕೆ ದೇವರು ಅವರನ್ನು ಸುರಕ್ಷಿತವಾಗಿ ಸೇರಿಸಿದ. ಆ ಸೇರಿಸಿದ ಒಂದು ಸಂದರ್ಭ ಸೇರುವುದಕ್ಕಿಂತ ಮುಂಚೆ ಮೋಶೆ ಮೂಲಕ ಅವರಿಗೊಂದು ದೇವರು ಎಚ್ಚರಿಕೆ ಕೊಡ್ತಾನೆ. ಅದೇನೆಂದರೆ ಧರ್ಮೋಪದೇಶಕರ 8:11 ವಾಕ್ಯದಿಂದ ಓದಿ. ನಾನು ಈಗ ನಿಮಗೆ ಬೋಧಿಸುವ ನಿಮ್ಮ ದೇವರಾದ ಯೆಹೋವನ ಆಜ್ಞಾ ವಿಧಿ ನಿರ್ಣಯಗಳನ್ನು ಕೈಕೊಳ್ಳದವರು ಆತನನ್ನು ಮರೆಯುವವರು ಆಗಬೇಡಿರಿ. ನೋಡಿರಿ, ನೀವು ಹೊಟ್ಟೆ ತುಂಬ ಉಂಡು ಸುಖವಾಗಿದ್ದು ಒಳ್ಳೆ ಮನೆಗಳನ್ನು ಕಟ್ಟಿಕೊಂಡು ಅವುಗಳಲ್ಲಿ ವಾಸವಾಗಿರುವ ಕಾಲದಲ್ಲಿ ನಿಮ್ಮ ದನಗಳು, ಆಡು ಕುರಿಗಳು, ನಿಮ್ಮ ಬೆಳ್ಳಿ ಬಂಗಾರವು, ಆಸ್ತಿಯೆಲ್ಲವೂ ಹೆಚ್ಚುತ್ತಿರುವಾಗ ಒಂದು ವೇಳೆ ನೀವು ಮದಿಸಿ ಮದ ಬಂದು ನಿಮ್ಮ ದೇವರಾದ ಯೆಹೋವನನ್ನು ಮರೆತೀರಿ. ಇನ್ನು ದೇವರಾದ ಯೆಹೋವನನ್ನು ಮರೆತೀರಿ. ದೇವರು ಎಚ್ಚರಿಸ್ತಾ ಇದ್ದಾನೆ. ಅಲ್ಲಿ ಮೋಶೆ ಮೂಲಕವಾಗಿ ತನ್ನ ಜನರನ್ನು ಎಚ್ಚರಿಸ್ತಾನೆ. ಈಗ ಅನೇಕರ ಜೀವಿತದಲ್ಲಿ ಕೆಲವೊಂದು ಹೋರಾಟಗಳು, ಸಮಸ್ಯೆಗಳು ಬರಲಿಕ್ಕೆ ಕಾರಣ ದೇವರ ಮುರಿಯುವಿಕೆವಾಗಿ. ದೇವರು ಮುರಿತಾನೆ ಯಾವುದಕ್ಕೆ? ಒಳ್ಳೆಯದಕ್ಕೋಸ್ಕರ. ದೇವರೊಂದು ಮಾತು ಹೇಳ್ತಾನೆ ನೋಡಿ, ಧರ್ಮೋಪದೇಶಕನ 28:47-48 ವಾಕ್ಯ ಓದುವ. ನಿಮಗೆ ಸರ್ವ ಸಮೃದ್ಧಿ ಉಂಟಾದ ಕಾಲದಲ್ಲಿ ನಿಮಗೆ ಸರ್ವ ಸಮೃದ್ಧಿ ಉಂಟಾದ ಕಾಲದಲ್ಲಿಯೂ ನೀವು ನಿಮ್ಮ ದೇವರಾದ ಯೆಹೋವನನ್ನು ಹರ್ಷಾನಂದವುಳ್ಳವರಾಗಿ ಸೇವಿಸದೆ ಹೋದುದರಿಂದ ಯೆಹೋವನು ನಿಮ್ಮ ಮೇಲೆ ಶತ್ರುಗಳನ್ನು ಬರಮಾಡು. ಮತ್ತೆ ಅದರ ನಂತರದ ಕೆಲವು ಶಿಕ್ಷೆಗಳಲ್ಲಿ ನಾವು ನೋಡ್ತೇವೆ. ಬಡತನ, ಕೊರತೆ, ನೋವುಗಳು, ಬಾಧೆಗಳು ಬರುವಂಥದ್ದನ್ನು ಅಲ್ಲಿ ನಾವು ಕಾಣ್ತೇವೆ. ಯಾಕಂದರೆ ದೇವರು ಕೆಲವೊಮ್ಮೆ ನಾವು ದೇವರನ್ನು ಬಿಟ್ಟು ದೂರ ಹೋದಾಗ ಅನೇಕ ವಿಧವಾಗಿ ನಮ್ಮನ್ನು ಎಚ್ಚರಿಸುತ್ತಾನೆ. ಸಭೆಯನ್ನು ದೇವರು ಎಚ್ಚರಿಸುತ್ತಾನೆ. ಅನೇಕ ಜೀವಿತದಲ್ಲಿ ನೋಡ್ತೇವೆ, ಅನೇಕ ಸಭೆಗಳನ್ನು ನೋಡ್ತೇವೆ. ಆರಂಭದ ಪ್ರೀತಿ ಇರಲ್ಲ, ಮೊದಲ ಪ್ರೀತಿ ಇಲ್ಲ, ಮೊದಲ ಕೃತ್ಯ ಇಲ್ಲ, ಮೊದಲ ಪ್ರಯಾಸ ಇಲ್ಲ. ಅದಕ್ಕೆ ಒಂದು ಹೇಳಬೇಕಾದ್ರೆ ಸುರಕ್ಷಿತವಾದಂಥ ವಲಯಕ್ಕೆ ನಾವು ಬಂದಾಗ, ಎರಡನೇದಾಗಿ ದೇವರು ನಮ್ಮ ಸ್ಥಿತಿಗತಿಗಳನ್ನು ಬದಲಾಯಿಸಿ ಆಶೀರ್ವಾದ ಮಾಡಿದಾಗ, ಮೂರನೇದಾಗಿ ನಮ್ಮಲ್ಲಿ ಅಹಂಕಾರ ಬರುವ ನಿಮಿತ್ತವಾಗಿ, ನಾಲ್ಕನೇದಾಗಿ ಲೋಕದಲ್ಲಿ ನಾವು ತುಂಬ ಒಂದು ಮುಳುಗಿದಾಗ, ಅಂದರೆ ಬ್ಯುಸಿ ಆದಾಗ ಏನಾಗ್ತದೆ? ದೇವರಿಂದ ಸ್ವಲ್ಪವಾಗಿ ಆಗಲಿ ಹೋಗುತ್ತೇವೆ. ಒಂದು ನಾವು ದೊಡ್ಡ ದೊಡ್ಡ ಮರಗಳನ್ನು ನಾವು ರಸ್ತೆ ಬದಿಗಳಲ್ಲಿ ನಾವು ನೋಡ್ತೇವೆ, ಭಯಂಕರ ದಷ್ಟಪುಷ್ಟ ಆಗಿರ್ತದೆ. ಸಡನ್ಲಿ ಆಗಿ ಸ್ವಲ್ಪ ಗಾಳಿ ಬಂದು ಬಿಟ್ಟು ಅದು ಬಿಡುವಂಥದ್ದು ನೋಡ್ತೇವೆ. ಆ್ಯಕ್ಚುಲಿ ವಿಷಯ ಏನಂದರೆ, ಅದಷ್ಟು ದಷ್ಟಪುಷ್ಟ ಕಂಡ್ರು ಅದ್ರ ಒಳಗಡೆ ಟೊಳ್ಳಿರ್ತಾರೆ. ಕಾರಣ ಏನು? ಈ ಇರುವೆಗಳು, ಈ ಏನು ಹೇಳ್ತಾ ಇರೋದು ಗೆದ್ದಲು, ಅದು ತಿಂದು ಅದು ಒಂದು ದಿವಸದ ಆದಂಥ ಕಾರ್ಯ ಅಲ್ಲ. ಎಷ್ಟೋ ಸಮಯದ ಗೆದ್ದಲು ತಿಂದು ಅದು ಒಳಗಡೆ ಕಂಪ್ಲೀಟ್ ಆಗಿ ಅದು ವೀಕ್ ಆಗಿರ್ತದೆ, ಬಲಹೀನ ಆಗಿರ್ತದೆ ಮರ. ಅವಾಗ ಯಾವಾಗ ಅದೊಂದು ಸ್ವಲ್ಪ ಚಿಕ್ಕ ಗಾಳಿ ಬಂದಾಗ ಅದು ಬಿದ್ದು ಬಿಡ್ತದೆ. ನಮ್ಮ ಜೀವಿತದಲ್ಲಿ, ವಿಶ್ವಾಸಿಗಳ ಜೀವಿತದಲ್ಲಿ ಕೂಡ ಹಿಂಜಾರುವಿಕೆ ಬರುವಂಥ ಒಂದೇ ಸಮಯದಲ್ಲೇ ಅಲ್ಲ, ಹಂತವಾಗಿ ಅದು ನಡೆಯುವಂಥ ಒಂದು ಕಾರ್ಯವಾಗಿದೆ. ಭಕ್ತನಾದ ದಾವಿದನ್ ಸೊಲೊಮೋನ ಪ್ರೇಯರ್ ಮಾಡ್ತಾನೆ, ಜ್ಞಾನೋಕ್ತಿ 30:4 ಓದುವಾಗ, ನನ್ನನ್ನು ಹೆಚ್ಚು ಐಶ್ವರ್ಯವಂತನಾಗಿ ಮಾಡಬೇಡ, ಯೆಹೋವನು ಯಾರೆಂಬುದಾಗಿ ಕೇಳೇನು, ಬಡವನನ್ನಾಗಿ ಮಾಡಬೇಡ, ನಾನು ಕಳ್ಳತನ ಮಾಡಿ ನಿನ್ನ ನಾಮಕ್ಕೆ ದೂಷಣೆ ತಂದೆನೆಂಬುದಾಗಿ ಹೇಳ್ತಾನೆ. ಮಾತ್ರವಲ್ಲ, ಅನುದಿನಕ್ಕೆ ಏನೇನು ಬೇಕೋ ಅದೆಲ್ಲವನ್ನು ಕೊಟ್ಟು ನನ್ನನ್ನು ನಡೆಸುವಂಥದ್ದನ್ನು, ಪ್ರಾರ್ಥಿಸುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಹಾಗಾದರೆ ಈ ಎಫೆಸ ಸಭೆ ಮೊದಲ ಪ್ರೀತಿಯನ್ನು ಕಳ್ಕೊಂಡಿತು. ಇಸ್ರೇಲ್ ಜನರ ಜೀವಿತ ನಾವು ಧ್ಯಾನಿಸುವುದಾದರೆ, ಅನೇಕ ಅರಸುಗಳ ಜೀವಿತ ಧ್ಯಾನಿಸುವುದಾದರೆ, ಅವ್ರ ಜೀವಿತದಲ್ಲಿ ಕೂಡ ನಡೆದಂಥ ಒಂದು ಕಾರ್ಯ ಇದಾಗಿದೆ. ಉದಾಹರಣೆಗೆ ನಾವು ಜೋಶುವ 23:1 ವಾಕ್ಯದಿಂದ ಓದುವ, ಈ ಕಾನಾನಿನ ಒಂದು ಅವರು ಮೇರೆಗೆ ಅವರು ಬಂದಾಗ ಅಲ್ಲಿ ಜೋಶುವನ್ನು ಎಚ್ಚರಿಸುವಂಥ ಒಂದು ವಿಷಯಗಳಲ್ಲಿ ನೋಡ್ತೇವೆ. ಓದಿ 23 ಯೆಹೋವನು ಸುತ್ತಣ ವಿರೋಧಿಗಳನ್ನು ನಿರ್ಮೂಲ ಮಾಡಿ ಇಸ್ರಾಯೇಲಿಗೆ ವಿಶ್ರಾಂತಿ ಕೊಟ್ಟನು. ತರುವಾಯ ಎಲ್ಲಾ ವೈರಿಗಳು ನಾಶವಾಗ್ತಾ ಇದ್ದಾರೆ, ಯುದ್ಧ ಇಲ್ಲ, ಈಗ ಅವರಿಗೊಂದು ವಿಶ್ರಾಂತಿ ಅಲ್ಲಿ ಸಿಗ್ತಾ ಇದೆ. ಅನೇಕ ಸಂದರ್ಭ ನಮ್ಮ ಜೀವಿತ ನಡೆಯುವುದು ಅದೇ.
ಯುದ್ಧಗಳು, ಮಂತ್ರಶಕ್ತಿ ಇತ್ತು, ರೋಗಶಕ್ತಿ ಇತ್ತು, ಸಮಸ್ಯೆಗಳಿತ್ತು, ಇಕ್ಕಟ್ಟಿನ ಪರಿಸ್ಥಿತಿ ಇತ್ತು. ಪ್ರಾರ್ಥನೆ ಮಾಡಿ ಮಾಡಿ ದೇವರು ಬಿಡುಗಡೆ ಕೊಟ್ಟ. ಯುದ್ಧವೇ ಇಲ್ಲ, ಈಗ ವಿಶ್ರಾಂತಿ ಕೊಟ್ಟಿದ್ದಾನೆ ದೇವರು. ಆವಾಗ ಏನಾಗ್ತದೆ? ಜಡತ್ವ ಬಂದು ಬಿಡ್ತದೆ. ಅಂಥವಾಗಿ ದೇವರ ಮೇಲಿರೋ ಭಕ್ತಿ ಕಳ್ಕೊಳ್ತೇವೆ, ದೇವರಿಂದ ಸ್ವಲ್ಪ ಸ್ವಲ್ಪ ದೂರ ಆಗ್ತೇವೆ. ಈಗ ಏನಾಗ್ತದೆ? ಹೆಸರಿಗೆ ಮಾತ್ರ ವಿಶ್ವಾಸ. ಭಾನುವಾರೊಂದು ಸಾಂಪ್ರದಾಯಿಕವಾದ ರೀತಿಯಲ್ಲಿ ಆರಾಧನೆಗೆ ಬರುವುದು, ಕೂಟ ಇದ್ದರೆ ಬಂದರೆ ಕೂಡ ಒಂದು ಪ್ರೀತಿಯಿಂದ, ಮೊದಲ ಪ್ರೀತಿಯಿಂದ ಬರುವುದಿಲ್ಲ. ನಾವು ಸಾಂಪ್ರದಾಯಿಕವಾಗಿ ಬರ್ತೇವೆ, ಕೂತ್ಕೊಳ್ತೇವೆ, ಹೋಗ್ತೇವೆ. ನಮ್ಮ ಜೀವಿತದಲ್ಲಿ ವಾಕ್ಯದ ಕ್ರಿಯೆ ಅಲ್ಲಿ ನಡೆಯುವುದಿಲ್ಲ, ಫಲ ಕೊಡುವುದಿಲ್ಲ ನಾವು. ಅಂಥ ಒಂದು ಜೀವಿತ ನಮ್ಮದಾಗಿರ್ತದೆ. ಮುಂದೆ ಓದಿ. ತರುವಾಯ ಬಹುದಿನಗಳು ಗತಿಸಿದ ಮೇಲೆ ದಿನ ತುಂಬಿದ ಮುದುಕನಾದ ಯೆಹೋಶುವನು ಇಸ್ರಾಯೇಲ್ಯರ ಹಿರಿಯರು, ಪ್ರಭುಗಳು, ನ್ಯಾಯಾಧಿಪತಿಗಳು, ಅಧಿಕಾರಿಗಳು ಇವರನ್ನೂ ಎಲ್ಲ ಇಸ್ರಾಯೇಲರನ್ನು ತನ್ನ ಬಳಿಗೆ ಕರೆಸಿ ಅವರಿಗೆ, ನಾನು ದಿನ ತುಂಬಿದ ಮುದುಕನಾಗಿದ್ದೇನೆ. ನಿಮ್ಮ ದೇವರಾದ ಯೆಹೋವನು ನಿಮಗೋಸ್ಕರ ಈ ಜನಾಂಗಗಳಿಗೆಲ್ಲ ಮಾಡಿದ್ದೆಲ್ಲವನ್ನು ನೋಡಿದ್ದೀರಷ್ಟೇ. ಹೌದು, ನಿಮಗಾಗಿ ಯುದ್ಧ ಮಾಡಿದಾತನು ನಿಮ್ಮ ದೇವರಾದ ಯೆಹೋವನೇ. ನಾನು ಯೋರ್ದಾನಿಂದ ಪಶ್ಚಿಮ ಮಹಾಸಾಗರದವರೆಗೂ ಇರುವ ಜನಾಂಗಗಳಲ್ಲಿ ಸಂಹೃತರಾದವರ ಮತ್ತು ಉಳಿದಿರುವವರ ದೇಶವನ್ನು ನಿಮಗೆ ಸ್ವಾಸ್ಥ್ಯವಾಗಿ ಕೊಟ್ಟಿದ್ದೇನೆ. ನಿಮ್ಮ ದೇವರಾದ ಯೆಹೋವನು ತಾನೇ ಅವರನ್ನು ನಿಮ್ಮ ಕಣ್ಣ ಮುಂದೆ ಹೊರಡಿಸಿ ಬಿಡುವನು. ಆತನ ವಾಗ್ದಾನದಂತೆ ಅವರ ದೇಶವನ್ನು ನೀವು ಸ್ವತಂತ್ರಿಸಿಕೊಳ್ಳುವಿರಿ. ಮೋಶೆಯ ಧರ್ಮಶಾಸ್ತ್ರಗಳನ್ನೆಲ್ಲ ಸ್ಥಿರಚಿತ್ತದಿಂದ ಕೈಕೊಳ್ಳಿರಿ. ನೋಡಿ, ಕಾನಾನ್ಗೆ ಬಂದಿದ್ದಾರೆ, ಇನ್ನೂ ಹೊರಡಬೇಕಾದ ಕೆಲವು ವೇರಿಗಳಿದ್ದಾರೆ. ವಾಗ್ದಾನ ಮಾಡ್ತಿದ್ದೇನೆ ದೇವರು ಜೋಶುನ ಮೂಲಕ ಅವರು ಹೊರಡಿಸ್ತೇನೆ. ಅವರ ಸ್ವಾಸ್ಥ್ಯ ಅವರಿಗೆ ಸಿಕ್ಕಿದೆ. ದೇವರು ವಾಗ್ದಾನ ಮಾಡಿದ ಸ್ವಾಸ್ಥ್ಯ ಅವರಿಗೆ ಸಿಕ್ಕಿದೆ. ಈಗ ಕೆಲವೊಂದು ಎಚ್ಚರಿಕೆ ಮಾತುಗಳನ್ನು ಜೋಶು ಹೇಳ್ತಾನೆ ಅವರಿಗೆ. ನೋಡಿ, ಮೋಶೆಯ ಧರ್ಮಶಾಸ್ತ್ರ ವಿಧಿಗಳನ್ನೆಲ್ಲ ಸ್ಥಿರಚಿತ್ತದಿಂದ ಕೈಕೊಳ್ಳಿರಿ. ಎಡಕ್ಕಾದರೂ ಬಲಕ್ಕಾದರೂ ಓರೆಯಾಗಬೇಡಿರಿ. ಉಳಿದಿರುವ ಈ ಜನಾಂಗಗಳ ಜೊತೆಯಲ್ಲಿ ಸೇರಿಸಿಕೊಳ್ಳಬೇಡಿರಿ. ನೋಡಿ, ಒಂದು ವಿಧಿಗಳನ್ನು, ಧರ್ಮೋಪದೇಶವನ್ನು ಏನು ಮಾಡಬೇಕು? ಕೈಗೊಂಡು ನಡೆಯಬೇಕು. ಇದರ ವಾಕ್ಯವನ್ನು ಕೈಗೊಂಡು ನಡೆಯಬೇಕು. ಪ್ರಕಟಣೆ 1:3 ಏನು ಹೇಳ್ತದೆ? ವಾಕ್ಯ ಕೇಳುವವನು, ಓದುವವನು, ಕೈಗೊಂಡು ನಡೆಯುವವನು ಧನ್ಯನು. ವಾಕ್ಯವನ್ನು ಯಾಕೋಬ 1:22 ಏನಂತೆ? ವಾಕ್ಯವನ್ನು ಕೇಳುವವರು ಮಾತ್ರವಾಗಿದೆ, ವಾಕ್ಯದ ಪ್ರಕಾರ ನಡೆಯುವವರಾಗಿರಿ. ಅಲ್ಲಿ ವಾಕ್ಯವನ್ನು ಅನುಸರಿಸಿ, ದೇವರ ವಾಕ್ಯ ಅನುಸರಿಸಿ ಅಂತ ಆಲೋಚನೆ ಕೊಡ್ತಾ ಇದ್ದಾನೆ. ನೀವು ಅಲ್ಲಿ ಸೇರಿದ ನಂತರವಾಗಿ ಇಲ್ಲಿವರೆಗೆ ಅವರು ವಾಕ್ಯ ಅನುಸರಿಸ್ತಾ ಇದ್ದಾರೆ. ಎಲ್ಲಕ್ಕೂ ದೇವರೇ ಅಂತ ಕೂಗ್ತಾ ಇದ್ದಾರೆ. ದೇವರಿಗೆ ಮೊರೆ ಇಡ್ತಾ ದೇವರು ಪರಿಪೂರ್ಣವಾಗಿ ಅವಲಂಬಿಸಿದ್ದಾರೆ. ದೇವರು ಹೊಂದಿಕೊಂಡವ್ರು ಜೀವನ ಮಾಡ್ತಾ ಇದ್ದಾರೆ. ಎರಡನೇದಾಗಿ ಧರ್ಮಶಾಸ್ತ್ರವನ್ನು ಮತ್ತೆ ಎಡಕ್ಕೂ ಆಗಲು ಬಲಕ್ಕ ದೇವರ ಚಿತ್ತ ಬಿಟ್ಟು ಆಚೆ ಕಡೆ ಹೋಗಬಾರದು, ಈಚೆ ಕಡಬಾರದು. ದೇವರ ಚಿತ್ತಕ್ಕೆ ಯಾವ ರೀತಿಯಲ್ಲಿ ಐಗುಪ್ತ ದೇಶ ಬಿಟ್ಟಂದಿನಿಂದ ಕಾನಾನ್ ಸೇರುವವರೆಗೆ ದೇವರ ಚಿತ್ತಕ್ಕೆ ಪ್ರಥಮ ಸ್ಥಾನ ಕೊಟ್ಟಿದ್ದೀರೋ, ಇನ್ನೂ ಈಗಲೂ ಕಾನಾನ್ ಸೇರಿದ ನಂತರವೂ ನಿಮಗೆ ಸಮೃದ್ಧಿ, ಸರ್ವ ಸಮೃದ್ಧಿ ಉಂಟಾಗ್ತಾ ಇದೆ. ನಿಮ್ಮ ಸ್ವಂತ ಮನೆಗಳು ಬರ್ತಾ ಉಂಟು, ಸ್ವಂತ ಆಸ್ತಿ ನಿಮಗೆ ಸಿಗ್ತಾ ಇದೆ, ನಿಮ್ಮದಂತ ಎಲ್ಲವೂ ಸಿಗ್ತಾ ಉಂಟು, ಆಶೀರ್ವಾದ ಬರ್ತಾ ಇದೆ. ಅದ ಕಡೆ ಎಡಕ್ಕೂ ಬಲಕ್ಕೂ ದೇವರ ಚಿತ್ತ ಬಿಟ್ಟು ನೀವು ಹೋಗಬಾರದು. ಉಳಿದಿರುವ ಈ ಜನಾಂಗಗಳ ಜೊತೆಯಲ್ಲಿ ಸೇರಿಕೊಳ್ಳಬೇಡ್ರಿ. ಯಾಕೆ ಯಾವುದರಲ್ಲಿ ಸೇರಿಕೊಳ್ಳಬಾರದು? ಅವರ ಆಚಾರ ವಿಚಾರಗಳಲ್ಲಿ. ಯಾಕಂದರೆ ಅವರು ವಿಗ್ರಹಾರಾಧನೆ ಮಾಡ್ತಾ ಇದ್ರು. ದೇವರನ್ನು ನಾವು ಸೃಷ್ಟಿ ಮಾಡಲಿಕ್ಕೆ ಆಗುವುದಿಲ್ಲ. ಯಾರು ದೇವರೆಂದು ವಿಗ್ರಹಗಳನ್ನು ಮಾಡ್ತಾರೋ, ಎರಡನೇ ಆಜ್ಞೆ ಹೇಳ್ತದೆ, 4-5 ತಲೆಮಾರುಗಳವರೆಗೆ ದೇವರ ಶಾಪ ಬರ್ತದೆ. ವಿಮೋಚನಕಾಂಡ 20ನೇ ಅಧ್ಯಾಯ 4-6 ವಾಕ್ಯ. ವಿಮೋಚನಗಳ 21-3 ಮೊದಲ ಆಜ್ಞೆಯನ್ನು ಹೇಳ್ತದೆ, ನಾನಲ್ಲದೆ ನಿಮಗೆ ಬೇರೆ ದೇವರುಗಳು ಇರಾಕೊಡೋದು. ಅವರ ಆಚಾರ ವಿಚಾರ ಮಕ್ಕಳನ್ನು ಅವ್ರು ಏನು ಮಾಡ್ತಿದ್ರು ಅಂದರೆ, ಧರ್ಮೋಪದೇಶಕನ 18:9-14 ವಾಕ್ಯ ಅಲ್ಲೊಂದು ಬರಲಿಟ್ಟು ಓದಿ. ಆ ಜನಾಂಗಗಳು ಏನು ಮಾಡ್ತಿದ್ರು? ಧರ್ಮೋಪದೇಶ 18:9-14. ನಿಮ್ಮ ದೇವರಾದ ಯೆಹೋವನು ನಿಮಗೆ ಕೊಡುವ ದೇಶದಲ್ಲಿ ನೀವು ಸೇರಿದಾಗ ಅಲ್ಲಿರುವ ಜನಗಳು ಮಾಡುವ ಹೇಸಿಗೆ ಕೆಲಸಗಳನ್ನು ಅನುಸರಿಸಲೇಬಾರದು. ಮಕ್ಕಳನ್ನು ಆಹುತಿ ಕೊಡುವವರು, ಕಣಿ ಹೇಳುವವರು, ಶಕುನ ನೋಡುವವರು, ಯಂತ್ರ ಮಂತ್ರಗಳನ್ನು ಮಾಡುವವರು, ಮಾಟಗಾರರು, ತಂತ್ರಗಾರರು, ಸತ್ತವರನ್ನು ವಿಚಾರಿಸುವವರು, ಬೇತಾಳಕರು, ಪ್ರೇತಸಿದ್ಧರು, ಇಂಥವರು ಯಾರು ನಿಮ್ಮಲ್ಲಿ ಇರಬಾರದು. ಇಂಥ ಕೆಲಸಗಳನ್ನು ನಡೆಸುವವರು ಯೆಹೋವನಿಗೆ ಅಸಹ್ಯ. ಇಂಥವ್ರ ಜೊತೆಯಲ್ಲಿ ಸೇರಬಾರದು ಅಂತ ದೇವರು ಅವರಿಗೆ ಹೇಳ್ತಾ ಇದ್ದಾನೆ. ಅಂದರೆ ದೇವರಿಗೆ ವಿರುದ್ಧವಾದ ಕಾರ್ಯಗಳಿದೆವೆಲ್ಲವು ಮಾಡುವಂಥದ್ದು. ಅದಕ್ಕೆ ಆ ಜನಾಂಗಳ ಜೊತೆ ಸೇರಬೇಡಿ, ಅವರು ಮಾಡುವಂಥದ್ದನ್ನು ಮಾಡಬೇಡಿ ಅಂತ
ಯೆರೆಮೀಯ 10 ಒಂದೆರಡು ವಾಕ್ಯ ಓದಿ. ಯೆರೆಮೀಯ 10:1-2. ಇಸ್ರಾಯೇಲ್ ವಂಶದವರೇ, ಯೆಹೋವನು ನಿಮಗೆ ನುಡಿಯುವ ಮಾತನ್ನು ಕೇಳಿರಿ. ಯೆಹೋವನು ಹೀಗೆ ಹೇಳುತ್ತಾನೆ, ಜನಾಂಗಗಳ ಆಚರಣೆಯನ್ನು ಜನಾಂಗಗಳ ಆಚರಣೆಯನ್ನು ಅಭ್ಯಾಸ ಮಾಡಬಾರ್ದು. ಈಗ ಉದಾಹರಣೆ ಹೇಳುದು, ಕೆಲವರು ಹೇಳ್ತಾರೆ ವಾಸ್ತು ರೀತಿಯಲ್ಲೇ ಮನೆ ಕಟ್ಟಬೇಕಂತ ಹೇಳ್ತಾರೆ. ವಿಶ್ವಾಸಗಳಿಗೆ ವಾಸ್ತು ಬರುವುದಿಲ್ಲ. ಸತ್ಯ ಗೊತ್ತಿರುವ, ದೇವರ ವಾಕ್ಯ ಗೊತ್ತಿರುವಂಥ ಮಕ್ಕಳಿಗೆ ವಾಸ್ತು ಸಮಸ್ಯೆ ಅಲ್ಲ. ಈಗ ಈ ಬಿಲ್ಡಿಂಗ್ ನಾವು ಕಟ್ಟಿದ್ದು ಎಲ್ಲಿ ವಾಸ್ತು ಇದೆ? ಎಲ್ಲಿ ವಾಸ್ತು ಪ್ರಕಾರ ಇದು ತಪ್ಪು. ಎಂಟ್ರೆನ್ಸ್ ಎಲ್ಲ ಇನ್ನಂಜಲ್ಲಿ ನಮ್ಮ ಮನೆ ಕಟ್ಟಿದ್ದು ಬಿಲ್ಡಿಂಗ್ ವಾಸ್ತು ಪ್ರಕಾರ ಅದು ತಪ್ಪೋದು. ಎಂಟ್ರೆನ್ಸ್ ತಪ್ಪು. ನಮಗೇನು ಸಮಸ್ಯೆನೇ ಇಲ್ಲ. ಈ ವಾಸ್ತುವನ್ನು ನಂಬುವಂಥದ್ದು, ಮನೆ ಕಟ್ಟುವ ಸಂದರ್ಭದಲ್ಲಿ ಏನು ಪಂಚಲೋ ಹಾಕಬೇಕಂತೆ, ಇನ್ನೇನು ಹಾಕಬೇಕಂತೆ. ನಮ್ಮ ಮನೆಯಲ್ಲಿ ನಾನು ಹೇಳುವಂಥದ್ದು ಕೀರ್ತನೆ 91:1, ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನಾಶ ಸುರಕ್ಷಿತನಾಗಿರುವನು. ಕೀರ್ತನೆ 91:10, ಯಾವ ಕೇಡು ನಿನಗೆ ಸಂಭವಿಸದು, ಉಪದ್ರವ ಗೂಢಾದ ಸಮಯಕ್ಕೆ ಬಾರದು. ದೇವರಿದ್ರೆ, ಯೇಸು ಕ್ರಿಸ್ತ ನಮ್ಮ ಮನೆಯಲ್ಲಿದ್ದರೆ ಯಾವ ಬಾಧೆ, ಯಾವ ಕೇಡು ಬರಲ್ಲ. ಈ ಲೋಹಗಳಿದ್ದು, ಈ ಯಾವ ವಸ್ತುಗಳಿದ್ದು, ಈ ಐಶ್ವರ್ಯ ಅದೃಷ್ಟ ಕಲ್ಲುಗಳಿದ್ದು, ಇದೆಲ್ಲ ಇದ್ದು ನಮಗೆ ಆಶೀರ್ವಾದ ಅಲ್ಲ. ನನ್ನ ಮೇಲೆ ದೇವರಿದ್ರೆ ಸಾಕು. ನನಗೆ ವಾಸ್ತು ಅಲ್ಲ ಮುಖ್ಯ. ನನಗೆ ವಾಸ್ತು ಇದ್ದದರಿಂದ ಒಳ್ಳೇದಾಗ್ತದೆ ಅಂತ ಅಲ್ಲ. ಏನೇನಿರ್ತದೆ, ಕಲ್ಲುಗಳನ್ನು ಇಡ್ತಾರೆ ಕೆಲವರು, ಈ ಕುದುರೆಯ ಕಾಲಿಗೆ ಹಾಕುವಂಥ ಇದನ್ನು ಇಡ್ತಾರೆ, ಮನೆಯ ಮುಂದೆ ಏನೇನು ಹಾಕ್ತಾರೆ. ನಮಗೆ ಏನು ಬೇಡ, ನಮಗೆ ದೇವರು ಯೇಸುಸ್ವಾಮಿ ಇದ್ದರೆ ಸಾಕು. ಯೇಸು ಎಲ್ಲಿರ್ತಾನೆ ಅಲ್ಲಿ ಸಮೃದ್ಧಿ ಇದೆ, ಆಶೀರ್ವಾದ ಇದೆ. ಯೋನ 10:10, ಕಳ್ಳನ್ನು ಬರೆದು ಕಳ್ಳತನ ಮಾಡಲು, ಕೊಲ್ಲಲು, ಹಾಳು ಮಾಡಲು, ನಾನು ಬಂದು ಜೀವ ಕೊಡಲು ಸಮೃದ್ಧಿ ಬರ್ತದೆ ಜೀವಿತ ಅಂತ ಯೇಸುಸ್ವಾಮಿ ಹೇಳಿದೆ. ಕಳ್ಳನ ಯಾರು? ಸೈತಾನ. ಜನಾಂಗಗಳ ಆಚರಣೆಯನ್ನು ಅಭ್ಯಾಸ ಮಾಡಬಾರ್ದು. ಮೂವರು ಹೋಗಬಾರ್ದಂತ ಒಂದು ಕಾರ್ಯಕ್ಕೆ. ಮೂವರು ಹೋದರೆ ಹಾಳಾಗ್ತದೆ. ನಿಮ್ಗೆ ಕಪ್ಪು ಬೆಕ್ಕು ಬಂದರೆ ಅಪಶಕುನಂತೆ. ನನ್ನ ಮುಂದೆ ಎಷ್ಟೋ ಕಪ್ಪು ಬೆಕ್ಕು ಬರ್ತದೆ, ನನಗೆ ತೊಂದರೆ ಇಲ್ಲ ಎಲ್ಲಿ ಹೋಗುವಾಗ ಬೆಳಿಗ್ಗೆ. ಕೆಲವೊಂದು ಇದನ್ನು ನೋಡ್ತೇವೆ ನಾವು. ಅದೇ ನಮ್ಮ ಮಕ್ಕಳಿಗೇನು ಕಪ್ಪು ಇಲ್ಲಿ ಏನು ಹಾಕ್ತಾರೆ ಕಾಡಿಗೆ, ದೃಷ್ಟಿ ಇದು ಮಾಡಲಿಕ್ಕೆ ಅಂತೆ. ಕೆಲವು ದೃಷ್ಟಿಯಲ್ಲಿ ತೆಗೆಯುವಂಥದ್ದು ಇರ್ತದೆ. ಇವೆಲ್ಲ ಜನಾಂಗಗಳ ಮೂಢನಂಬಿಕೆ ಆಚರಣೆಗಳು. ಇದನ್ನು ದೇವರ ಮಕ್ಕಳು ಮಾಡಬಾರ್ದು. ದೇವರ ಪ್ರೊಟೆಕ್ಷನ್ ನಮ್ಮ ಮಕ್ಕಳ ಮೇಲಿದೆ, ನಮ್ಮ ಮೇಲಿದೆ. ನಮ್ಗೆ ಯಾವ ದೃಷ್ಟಿ ಬಿಡಲು, ಯಾವುದಾದ್ರು ತೊಂದರೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ದೇವರು ಪ್ರೊಟೆಕ್ಟ್ ಮಾಡ್ತಾನೆ ನಮ್ಮನ್ನು. ಜನಾಂಗಗಳ ಆಚರಣೆಯನ್ನು ಅಭ್ಯಾಸ ಮಾಡದಿರಿ. ಈ ಮೂಢನಂಬಿಕೆ ನಮ್ಮಲ್ಲಿರುವಂಥದ್ದು ಬಿಟ್ಟು ಹೋಗಬೇಕು. ನಾನು ಯಾವುದೊಂದು ತಾಯತ ಕಟ್ಟಿದ್ರೆ ನನಗೆ ಪ್ರೊಟೆಕ್ಷನ್ ಇದೆ ಅಲ್ಲ. ತಾಯತಲ್ಲ ರಕ್ಷಿಸುವುದು ನಮ್ಮನ್ನು. ದೇವರು ಯೇಸು ಕ್ರಿಸ್ತನ ನಾಮ ನಮ್ಮ ರಕ್ಷಿಸ್ತದೆ. ರೋಮ 10:13, ಆತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆ ಉಂಟು. ಯೇಸುವಿನ ನಾಮ ಯಾರು ಕೂಗ್ತಾರೋ ಅಲ್ಲಿ, ಯಾವ ಸಂದರ್ಭದಲ್ಲಿ, ಯಾವ ಪರಿಸ್ಥಿತಿಯಲ್ಲಿಯೂ ಯೇಸುವಿನ ಹೆಸರು ಕೂಗಿದ್ರೆ ಸಾಕು, ನಮಗೆ ರಕ್ಷಣೆ ಉಂಟಾಗ್ತದೆ. ಇಲ್ಲಿ ಜೋಶುವನ್ ಏನು ಹೇಳ್ತದೆ ಓದಿ, ಕಂಟಿನ್ಯೂ. ಉಳಿದಿರುವ ಜನಾಂಗಗಳ ಜೊತೆಯಲ್ಲಿ ಸೇರಿಕೊಳ್ಳಬೇಡಿರಿ. ಅವರ ದೇವತೆಗಳ ಹೆಸರು ಹೇಳಿ ಆರಾಧಿಸಲು ಪ್ರಮಾಣ ಮಾಡಲು ಬಾರದು. ಅವರಿಗೆ ಅವರು ಅನೇಕ ವಿಗ್ರಹಗಳನ್ನು ಆರಾಧಿಸುತ್ತಾ ಇದ್ದರು. ಆ ವಿಗ್ರಹಗಳಿಗೆ ಅನೇಕ ಹೆಸರುಗಳಿತ್ತು. ಅವುಗಳನ್ನು ನೀವು ಆರಾಧಿಸಬಾರದು ಅಂತ ಹೇಳಿದ್ರು. ಅವುಗಳಿಗೆ ಅಡ್ಡ ಬಿದ್ದು ಅಡ್ಡ ಬೀಳಬಾರದು, ಸೇವಿಸಲು ಬಾರದು, ಅವುಗಳನ್ನು ಸೇವಿಸಬಾರದು. ಈವರೆಗೆ ಹೇಗೋ ಹಾಗೆಯೇ ಇನ್ನು ಮುಂದಕ್ಕೂ ನಿಮ್ಮ ದೇವರಾದ ಯೆಹೋವನನ್ನೇ ಹೊಂದಿಕೊಂಡಿರಿ. ಮುಂದೆ ಓದಿ. ಯೆಹೋವನು ಮಹಾಪರಾಕ್ರಮಿಗಳಾದ ಜನಾಂಗಗಳನ್ನು ನಿಮ್ಮೆದುರಿನಿಂದ ಓಡಿಸಿಬಿಟ್ಟಿದ್ದಾನೆ. ನಿಮ್ಮ ಮುಂದೆ ಈವರೆಗೆ ಒಬ್ಬನು ನಿಲ್ಲಲಿಲ್ಲವಲ್ಲ. ನಿಮ್ಮ ದೇವರಾದ ಯೆಹೋವನು ತನ್ನ ವಾಗ್ದಾನದಂತೆ ನಿಮಗೋಸ್ಕರ ಯುದ್ಧ ಮಾಡಿದ್ದರಿಂದ ನಿಮ್ಮಲ್ಲಿ ಒಬ್ಬನು 1000 ಜನರನ್ನು ಓಡಿಸುವುದಕ್ಕೆ ಶಕ್ತನಾದನು. ಹೀಗಿರುವುದರಿಂದ ನಿಮ್ಮ ಮನಸ್ಸುಗಳನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊಂಡು ನಿಮ್ಮ ದೇವರಾದ ಯೆಹೋವನನ್ನೇ ಪ್ರೀತಿಸಿರಿ. ನೀವು ದೇವರಿಗೆ ವಿಮುಖರಾಗಿ ನಿಮ್ಮ ಮಧ್ಯದಲ್ಲಿ ಉಳಿದಿರುವ ಈ ಜನಾಂಗಗಳನ್ನೇ ಕೊಟ್ಟು ತಂದು ಮಿಶ್ರವಾದರೆ ನಿಮ್ಮ ದೇವರಾದ ಯೆಹೋವನು ಅವರನ್ನು ನಿಮ್ಮ ಎದುರಿನಿಂದ ಹೊರಡಿಸುವುದೇ ಇಲ್ಲವೆಂದು ತಿಳಿದುಕೊಳ್ಳಿರಿ. ಅವರೇ ನಿಮಗೆ ಉರುಲು ಬೋನು ಆಗುವರು. ಅವರು ಪಕ್ಕೆಗೆ ಹೊಡೆಯುವ ಕೊರಡೆಯಂತೆಯೂ ಕಣ್ಣು ಚುಚ್ಚುವ ಮುಳ್ಳಿನಂತೆಯೂ ಇರುವರು. ಕಡೆಯಲ್ಲಿ ನಿಮ್ಮ ದೇವರಾದ ಯೆಹೋವನು ನಿಮಗೆ ಕೊಟ್ಟ ಈ ಉತ್ತಮ ದೇಶದಲ್ಲಿ ಇಲ್ಲದಂತಾಗುವಿರಿ. ಕ್ಲಿಯರ್, ವಾಕ್ಯ ಕ್ಲಿಯರ್ ಹೇಳ್ತದೆ. ಅವರೊಟ್ಟಿಗೆ ಸೇರುವಾಗ, ಯಾಕಂದರೆ ಇಲ್ಲಿ ಕಾನಾನ್ನ ಒಂದು ಇದಕ್ಕೆ ಬಂದಾಗ, ಮೇರೊಳಗೆ ಬಂದಾಗ ಯೆಹೋಶುವನು ಅವರಿಗೆ ಉಪದೇಶ ಮಾಡ್ತಾ ಇದ್ದಾನೆ. ದೇವರ ಮಕ್ಕಳಿಗೆ ನಿಮ್ಮ ಉಪದೇಶ ಇದೆ.
ಆ ಮೊದಲ ಪ್ರೀತಿಯಲ್ಲಿ ಕೊನೆಯವರೆಗೆ ನಿಲ್ಲಬೇಕು. ಮದುವೆಯಾದ ದಂಪತಿಗಳನ್ನು ನೋಡ್ತೇವೆ, 1 ವರ್ಷ ಭಯಂಕರ ಪ್ರೀತಿ ಇರ್ತದೆ, 2ನೇ ವರ್ಷ ಒಂದು ಮಗು ಹುಟ್ಟಿದ ಮೇಲೆ ಸ್ವಲ್ಪ ಕಡಿಮೆ ಆಗ್ತದೆ, 3-4 ವರ್ಷ ಆದಾಗ 2-3 ಮಕ್ಕಳಾದಾಗ ಆ ಮೊದಲ ವರ್ಷದ ಪ್ರೀತಿ ಇರುವುದಿಲ್ಲ ಅಲ್ಲಿ. ಅಲ್ಲ, ಎಲ್ಲರಲ್ಲಿ ಅಲ್ಲ, ಕೆಲವರಲ್ಲಿ. ಅನೇಕರು 60-70-80 ವರ್ಷ ಆದಂಥ ಪ್ರಾಯದಲ್ಲಿ ಕೂಡ ತುಂಬ ಭಯಂಕರ ಪ್ರೀತಿ ಮಾಡುವಂಥ ದಂಪತಿಗಳು ಕೂಡ ಇದ್ದಾರೆ, ನಾನು ಇಲ್ಲ ಅಂತ ಹೇಳುವುದಿಲ್ಲ, ಅದು ಕೆಲವರಲ್ಲಿ. ಆದ ಕಾರಣ ಈ ರಕ್ಷಣೆ ಹೊಂದಿದಂಥ ಆರಂಭದಲ್ಲಿದ್ದಂಥ ಪ್ರೀತಿ, ಆ ತಾಳ್ಮೆ, ಆ ವೈರಾಗ್ಯ, ಆ ಸೇವೆ ಮಾಡುವಂಥ ಆಸಕ್ತಿ, ಸ್ವಾರ್ಥ ಸಾರುವಂಥ ಆಸಕ್ತಿ, ಕೃತ್ಯಗಳು, ಇವೆಲ್ಲ ಏನಾಗ್ತದೆ ಕಡಿಮೆಯಾಗಿ ಹೋಗ್ಲಿಕ್ಕೆ ಕಾರಣ ಒಂದನೇದ ಕಾರಣ ಏನಾಗಿದೆ, ನಮ್ಮ ಸುರಕ್ಷಿತ ವಲಯಕ್ಕೆ ನಾವು ಬಂದುಬಿಟ್ಟಿದ್ದೇವೆ. ಈಗ ಏನಿಲ್ಲ, ಯುದ್ಧ ಇಲ್ಲ, ಸಮಸ್ಯೆಗಳು ಇಲ್ಲ, ಈಗ ಕಡಿಮೆ ಆಗಿದೆ, ಸಮಸ್ಯೆ ಇಲ್ಲ. ಸೆಕೆಂಡ್, ಐಶ್ವರ್ಯ ಬಂದುಬಿಟ್ಟಿದೆ, ನಮ್ಮ ಸ್ಥಿತಿಗತಿಗಳು ಬದಲಾಗಿವೆ. 3ನೇದಾಗಿ ಆಸಕ್ತಿ ಕಳ್ಕೊಂಡು ಬಿಟ್ಟಿದ್ದೇವೆ ನಾವು. 4ನೇದು ಬ್ಯುಸಿಯಾಗಿ ಬಿಟ್ಟಿದ್ದೇವೆ. ಗರ್ವ ಬಂದಿದೆ. 5ನೇದಾಗಿ ಒಂದು ರೀತಿಯ ನಾವು ಬೆಳೆದಿದ್ದೇವೆ ನಮ್ಮಲ್ಲಿ. ಈಗ ನೋಡಿ, ಸ್ಟಾರ್ಟಿಂಗಲ್ಲಿ 2-3 ಬಸ್ ಚೇಂಜ್ ಮಾಡಿ 6 ದಿನಕ್ಕೆ ಬರುವವರು ಇರ್ತಾರೆ. ಕೊನೆ ದೇವರು ಅವ್ರನ್ನ ಆಶೀರ್ವಾದ ಮಾಡಿ ಒಂದು ವಾಹನ ಕೊಟ್ಟು ಬಿಟ್ಟ. ಮತ್ತೆ ಅರ್ಧನೇ ಆದರೂ ಕೂಡ ಸಭೆಗೆ ಮುಟ್ಟುವುದಿಲ್ಲ, ಸ್ವಂತ ವಾಹನ ಬಂದರು. ಎಲ್ಲಿದೆ ಮೊದಲ ಪ್ರೀತಿ? ಅದ ಕಾರಣ ದೇವರ ಮಕ್ಕಳು ಎಚ್ಚರಗೊಳ್ಳಬೇಕು. ಆ ಮೊದಲ ಪ್ರೀತಿಗೆ ತಿರುಗಿ ಅದನ್ನೇ ಇಲ್ಲಿ ಮಾನಸಾಂತ ಪಡಲಿಕ್ಕಾಗಿ ದೇವರು ಕರೆ ಕೊಡ್ತಾ ಇದ್ದಾನೆ. ಇನ್ನೊಂದು ಸಂಚಿಕೆಯಲ್ಲಿ ಇದರ ಕುರಿತ ಸವಿಸ್ತರವಾಗಿ ನಾವು ಧ್ಯಾನ ಮಾಡೋಣ. ಖಂಡಿತ. ಪ್ರೀತಿಯ ವೀಕ್ಷಕರೇ, ಬಹಳ ಒಂದು ವಿಷಯವಾಗಿ ನಾವು ಎಫೆಸ ಸಭೆಯಲ್ಲಿ ಕಲಿತುಕೊಳ್ಳುವಂಥ ಅನೇಕ ವಿಷಯಗಳನ್ನು ನಾವು ಕಲಿತಾ ಇದ್ದೇವೆ. ಬಹಳಷ್ಟು ಜನರು ಇದನ್ನು ಕೇಳಿದ್ದೀರಾ, ನೀವು ಆಶೀರ್ವದಿಸಲ್ಪಟ್ಟಿದ್ದೀರಾ. ಒಂದು ವೇಳೆ ನಮ್ಮ ಜೀವಿತದಲ್ಲಿ ಮೊದಲು ಮಾಡುತ್ತಿದ್ದಂಥ ಕಾರ್ಯಗಳು ಇವತ್ತು ನಮ್ಮಲ್ಲಿ ಇಲ್ಲದಿರುವುದಾದರೆ ನಮ್ಮಲ್ಲಿ ನಾವು ಪರೀಕ್ಷಿಸಿಕೊಳ್ಳುವ. ದೇವರು ನಮಗೆ ತಿಳಿಯಪಡಿಸ್ತಾರೆ, ನಾವು ಯಾವ ಕಾರ್ಯಗಳನ್ನು ನಾವು ಮಾಡ್ತಿದ್ದೆವು, ಕರ್ತನಿಗಾಗಿ ಎಷ್ಟು ವೈರಾಗ್ಯವುಳ್ಳವರಾಗಿದ್ದು, ಎಷ್ಟು ಆಸಕ್ತಿಯಿಂದ ನಾವು ಮಾಡ್ತಿದ್ದೆವು ನಮ್ಗೆ ಗೊತ್ತಿದೆ. ನಾವು ಇವತ್ತು ಕಾರ್ಯಕ್ರಮದ ಮೂಲಕವಾಗಿ ನಿಮ್ಮನ್ನು ಉತ್ತೇಜನ ಪಡಿಸ್ತೇವೆ. ಮತ್ತು ಇವತ್ತು ನೀವು ಆ ಕಾರ್ಯಗಳಿಗೆ ಹಿಂದಿರುಗಿರಿ, ಮಾನಸಾಂತರ ಪಟ್ಟು ದೇವರ ಕಡೆಗೆ ತಿರುಗಿಕೊಂಡು ದೇವರ ಕಾರ್ಯಗಳನ್ನು ಕೃತ್ಯಗಳನ್ನು ಮಾಡಿರಿ ಎಂಬುದಾಗಿ ಪ್ರೋತ್ಸಾಹಿಸ್ತಾ ನಾವು ಈ ಕಾರ್ಯಕ್ರಮವನ್ನು ಮುಗಿಸಲಿಕ್ಕೆ ಬಯಸ್ತೇವೆ. ನಮ್ಮದಲ್ಲಿ ಆಶ್ರಯ ಟಿವಿಯಲ್ಲಿ ಬಂದು ವಿಸ್ತಾರವಾಗಿ ಪ್ರಕಟಣೆ ಪುಸ್ತಕದಲ್ಲಿ ಬರೆಯಲ್ಪಟ್ಟಂಥ 7 ಸಭೆಗಳ ವಿಷಯವಾಗಿ ನಮ್ಗೆ ತಿಳಿಸಿಪಡಿಸ್ತಿರುವಂಥ ದೇವ ಸೇವಕರಿಗೆ ಆಶ್ರಯ ಟಿ ಪರವಾದಂಥ ವಂದನೆಗಳನ್ನು ಹೇಳೋಣ. ಪಾಸ್ಟರ್ ಪ್ರೈಸ್ ಲಾರ್ಡ್. ಪ್ರೀತಿಯ ವೀಕ್ಷಕರೇ, ಇನ್ನೊಂದು ಸಂಚಿಕೆಯಲ್ಲಿ ಬರುವವರೆಗೆ ನಿಮ್ಮ ನೆಚ್ಚಿನ ಆಶ್ರಯ ಟಿವಿಯನ್ನು ವೀಕ್ಷಿಸ್ತಾ ಇರಿ. ವಂದನೆಗಳು.